ಸ್ನೇಹಿತರೆ, ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಕತ್ತಲೆ ರಾತ್ರಿ ಸ್ಮಶಾನದ ನಡುವೆ ಉರಿಯುತ್ತಿರುವ ಚಿತೆ, ಆ ಚಿತೆಯ ಪಕ್ಕದಲ್ಲೇ ಕುಳಿತು ಮಂತ್ರ ಪಠಿಸುತ್ತಿರುವ ಭಯಾನಕ ರೂಪದ ಮನುಷ್ಯರು. ಮೈ ತುಂಬ ಬೂದಿ, ಕೈಯಲ್ಲಿ ತಲೆಬುರುಡೆ, ಕಣ್ಣುಗಳಲ್ಲಿ ವಿಚಿತ್ರ ತೇಜಸ್ಸು. ಇವರನ್ನು ನೋಡಿದರೆ ಎಂತಹ ಧೈರ್ಯವಂತನಿಗೂ ಸಹ ಒಂದು ಕ್ಷಣ ಮೈ ನಡಗುತ್ತದೆ. ಆದರೆ ಸ್ನೇಹಿತರೆ, ಇವತ್ತು ನಮ್ಮ ಕುತೂಹಲದಲ್ಲಿ ನಾವು ಕೇವಲ ಇವರ ರೂಪಗಳನ್ನಷ್ಟೇ ನೋಡುವುದಿಲ್ಲ, ಬದಲಿಗೆ ಅವರ ಜೀವನದ ಅತಿ ದೊಡ್ಡ 10 ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ವಿಷಯವಿದೆ. ಅದೇನೆಂದರೆ, ಒಬ್ಬ ಅಘೋರಿ ತಾನು ಸಾಯುವ ಮುನ್ನ ಮಾಡುವ ಆ ಒಂದು ಕೊನೆಯ ಕೆಲಸ ಏನು? ಅದು ನಿಮ್ಮನ್ನು ದಂಗಾಗಿಸುವುದು ಖಂಡಿತ. ಈ ವಿಡಿಯೋ ಕೇವಲ ಶೈಕ್ಷಣಿಕ ಮಾಹಿತಿಗಾಗಿ ಮಾತ್ರ. ಸ್ನೇಹಿತರೆ, ಅಘೋರಿಗಳ ಜೀವನದ ಹಿನ್ನೆಲೆ ನೋಡುತ್ತಾ ಹೋಗೋದಾದರೆ, ಅಘೋರಿಗಳು ಆಧ್ಯಾತ್ಮದ ಅತ್ಯಂತ ಕಠಿಣ ಮಾರ್ಗವನ್ನು ತುಳಿಯುವವರು. ಅವರು ಭಗವಾನ್ ಶಿವನ ಅಘೋರ ರೂಪದ ಭಕ್ತರು. ಇವರ ಪ್ರಕಾರ ಇಡೀ ಸೃಷ್ಟಿಯಲ್ಲಿ ಯಾವುದು ಅಶುದ್ಧವಲ್ಲ, ಯಾವುದನ್ನು ಅಸಹ್ಯ ಎಂದು ದೂರ ತಳ್ಳುತ್ತೇವೆಯೋ ಅದರಲ್ಲಿಯೇ ಅವರು ಪರಮಾತ್ಮನನ್ನು ಹುಡುಕುತ್ತಾರೆ. ಸ್ಮಶಾನವೇ ಇವರ ಮನೆ, ಚಿತಾಭಸ್ಮವೇ ಇವರ ವಸ್ತ್ರ. ಇವರ ಜೀವನ ಶೈಲಿಯು ಸಾಮಾನ್ಯ ಮನುಷ್ಯನ ತರ್ಕಕ್ಕೆ ನಿಲುಕದ್ದು. ಇವರು ಸಮಾಜದ ನಿಯಮಗಳನ್ನು ಮುರಿದು ಕೇವಲ ಮೋಕ್ಷಕ್ಕಾಗಿ ಅರಸುವ ವಿಭಿನ್ನ ಸಾಧಕರು. ಸ್ನೇಹಿತರೆ, ಅವರ ಜೀವನದ 10 ಪ್ರಮುಖ ರಹಸ್ಯಗಳನ್ನು ತಿಳಿತಾ ಹೋಗೋಣ. ಮೊದಲನೆಯ ಕುತೂಹಲಕಾರಿ ಸಂಗತಿ, ಇವರು ಸಮಾಜದಿಂದ ಯಾಕೆ ದೂರವಿದ್ದಾರೆ? ಅಘೋರಿಗಳು ಸಮಾಜದಿಂದ ದೂರವಿರಲು ಪ್ರಮುಖ ಕಾರಣ ಮೋಹ. ಅವರ ಪ್ರಕಾರ ಸಮಾಜದಲ್ಲಿ ಇದ್ದರೆ ಮನುಷ್ಯನಿಗೆ ಆಸ್ತಿ, ಅಂತಸ್ತು, ಸಂಬಂಧ ಮತ್ತು ಅಹಂಕಾರದ ಬಂಧಗಳು ಕಾಡುತ್ತವೆ. ಇವು ಮೋಕ್ಷಕ್ಕೆ ಅಡ್ಡಿ ಎಂದು ಅವರು ನಂಬುತ್ತಾರೆ. ಅದಕ್ಕಾಗಿ ಅವರು ಜನಸಂದಣಿ ಇಲ್ಲದ ಸ್ಮಶಾನ ಅಥವಾ ಹಿಮಾಲಯದ ಗುಹೆಗಳನ್ನು ಆರಿಸಿಕೊಳ್ಳುತ್ತಾರೆ. ಸಮಾಜವು ಅವರನ್ನು ಹುಚ್ಚರೆಂದು ಅಥವಾ ಭಯಾನಕರೆಂದು ನೋಡಬಹುದು, ಆದರೆ ಅವರಿಗೆ ಜಗತ್ತಿನ ಯಾವುದೇ ವಿಮರ್ಶೆಗಳ ಬಗ್ಗೆ ಆಸಕ್ತಿ ಇಲ್ಲವೇ ಇಲ್ಲ. ಸ್ನೇಹಿತರೆ, ಎರಡನೆಯ ಕುತೂಹಲಕಾರಿ ಸಂಗತಿ, ಇವರು ಬಟ್ಟೆಗಳನ್ನು ಯಾಕೆ ಧರಿಸುವುದಿಲ್ಲ? ಹೆಚ್ಚಿನ ಅಘೋರಿಗಳು ದಿಗಂಬರಾಗಿರುತ್ತಾರೆ. ಇದಕ್ಕೆ ಕಾರಣ ನಿರ್ಮೋಹ. ಮನುಷ್ಯನು ಹುಟ್ಟುವಾಗ ಬೆತ್ತಲೆಯಾಗಿಯೇ ಬರುತ್ತಾನೆ, ಸಾಯುವಾಗಲೂ ಏನನ್ನೂ ಒಯ್ಯುವುದಿಲ್ಲ. ಬಟ್ಟೆ ಎಂಬುದು ಕೇವಲ ಲೌಕಿಕ ಜಗತ್ತಿನ ಮರ್ಯಾದೆ ಮತ್ತು ಅಹಂಕಾರದ ಸಂಕೇತ ಎಂದು ಇವರು ಭಾವಿಸುತ್ತಾರೆ. ಶರೀರದ ಮೇಲಿನ ವ್ಯಾಮೋಹವನ್ನು ಬಿಡಲು ಅವರು ಬಟ್ಟೆಯನ್ನು ತ್ಯಜಿಸಿ ಕೇವಲ ಚಿತಾಭಸ್ಮವನ್ನು ಮೈಗೆ ಹಚ್ಚಿಕೊಳ್ಳುತ್ತಾರೆ. ಸ್ನೇಹಿತರೆ, ಮೂರನೇ ಕುತೂಹಲಕಾರಿ ಸಂಗತಿ, ಸತ್ತ ದೇಹವನ್ನು ತಿನ್ನುವುದು ಯಾಕೆ? ಇದು ಅತ್ಯಂತ ವಿವಾದಾತ್ಮಕ ಮತ್ತು ಭಯಾನಕ ಸಂಗತಿ. ಅಘೋರಿಗಳು ಕೇವಲ ಕೆಲವು ಆಚರಣೆಗಳ ಭಾಗವಾಗಿ ಮಾನವನ ಮಾಂಸವನ್ನು ಸೇವಿಸುತ್ತಾರೆ ಎಂಬ ಮಾತಿದೆ, ಆದರೆ ಇದರ ಹಿಂದಿನ ರಹಸ್ಯವೇ ಬೇರೆ ಇದೆ. ಅವರ ತತ್ವದ ಪ್ರಕಾರ ಜೀವ ಹೋದ ಮೇಲೆ ದೇಹವು ಕೇವಲ ಮಣ್ಣು, ಅದರಲ್ಲಿ ಶುದ್ಧ ಅಶುದ್ಧ ಎಂಬ ಭೇದ ಭಾವವಿಲ್ಲ. ತಾರತಮ್ಯವನ್ನು ತೊಡೆದು ಹಾಕಲು ಮತ್ತೆ ತಮಗೆ ಯಾವುದೇ ವಸ್ತುವಿನ ಮೇಲೆ ಅಸಹ್ಯ ಇಲ್ಲ ಎಂದು ಸಾಬೀತುಪಡಿಸಲು ಅವರು ಇಂತಹ ಕಠಿಣ ಹಾದಿಯನ್ನು ಹಿಡಿಯುತ್ತಾರೆ. ನಾಲ್ಕನೆಯ ಕುತೂಹಲಕಾರಿ ಸಂಗತಿ, ಸದಾಕಾಲ ಗಾಂಜಾ ಸೇದೋದು ಯಾಕೆ? ಗಾಂಜಾ ಸೇವನೆಯು ಅವರಿಗೆ ಶಿವನ ಪ್ರಸಾದವಿದ್ದಂತೆ. ಇದು ಕೇವಲ ನಶೆಗಾಗಿ ಅಲ್ಲ, ಬದಲಿಗೆ ಕಠಿಣ ಸಾಧನೆಯ ಸಮಯದಲ್ಲಿ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಲು ಅವರು ಇದನ್ನು ಬಳಸುತ್ತಾರೆ. ಸ್ಮಶಾನದ ವಾತಾವರಣ ಮತ್ತು ಕಠಿಣ ಹವಾಮಾನದಲ್ಲಿ ಅವರ ಮೆದುಳು ಲೌಕಿಕ ಯೋಚನೆಗಳಿಗೆ ಹೋಗಬಾರದೆಂದು ಈ ಗಿಡಮೂಲಿಕೆಯನ್ನು ಸೇವಿಸುತ್ತಾರೆ. ಆದರೆ ನೆನಪಿಡಿ, ಇದು ಧಾರ್ಮಿಕ ಚೌಕಟ್ಟಿನಲ್ಲಿದೆ. ಜನಸಾಮಾನ್ಯರಿಗೆ ಇದು ಕಾನೂನು ಬಾಹಿರ ಮತ್ತು ಆರೋಗ್ಯಕ್ಕೆ ಮಾರಕ. ಸ್ನೇಹಿತರೆ, ಐದನೆಯ ಕುತೂಹಲಕಾರಿ ಸಂಗತಿ, ಚಿತಾಭಸ್ಮದ ಸ್ನಾನ. ಅಘೋರಿಗಳು ಸ್ನಾನ ಮಾಡುವುದು ನೀರಿನಿಂದಲ್ಲ, ಬದಲಿಗೆ ಸುಟ್ಟ ಹೆಣದ ಬೂದಿಯಿಂದ. ಬೂದಿ ಎಂಬುದು ಈ ಜೀವನದ ಅಂತಿಮ ಸತ್ಯ ಎಂದು ಅವರು ಸಾರುತ್ತಾರೆ. ಎಂತಹ ಶ್ರೀಮಂತನಾಗಲಿ ಅಥವಾ ಬಡವನಾಗಲಿ ಕೊನೆಗೆ ಬೂದಿ ಆಗಲೇಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಆರನೆಯ ಕುತೂಹಲಕಾರಿ ಸಂಗತಿ, ತಲೆಬುರುಡೆಯ ಬಳಕೆ. ಅಘೋರಿಗಳು ಯಾವಾಗಲೂ ತಮ್ಮ ಕೈಯಲ್ಲಿ ತಲೆಬುರುಡೆಯನ್ನು ಹಿಡಿದಿರುತ್ತಾರೆ. ಇದನ್ನು ಅವರು ಪಾತ್ರೆಯಾಗಿ ಬಳಸುತ್ತಾರೆ. ಇದರಲ್ಲಿ ನೀರು ಕುಡಿಯುವುದು ಅಥವಾ ಆಹಾರ ಸೇವಿಸುವುದು ಅವರ ಪದ್ಧತಿ. ಮರಣವು ಯಾವಾಗಲೂ ನಮ್ಮ ಜೊತೆ ಇರುತ್ತದೆ ಎಂಬುದು ನೆನಪಿಸಿಕೊಳ್ಳಲು ಅವರು ಇದನ್ನ ಬಳಸುತ್ತಾರೆ. ಏಳನೆಯ ಕುತೂಹಲಕಾರಿ ಸಂಗತಿ, ಬ್ರಹ್ಮಚರ್ಯ ಮತ್ತು ಶಕ್ತಿ ಸಾಧನೆ. ಅಘೋರಿಗಳು ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾರೆ. ಅವರು ತಮ್ಮ ಲೈಂಗಿಕ ಶಕ್ತಿಯನ್ನು ಆಧ್ಯಾತ್ಮ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಯಸುತ್ತಾರೆ. ಸ್ಮಶಾನದಲ್ಲಿ ಮಾಡುವ ತಾಂತ್ರಿಕ ಪೂಜೆಗಳು ಅವರಿಗೆ ಅಗಾಧವಾದ ಮಾನಸಿಕ ಶಕ್ತಿಯನ್ನು ನೀಡುತ್ತವೆ ಎಂದು ನಂಬಲಾಗುತ್ತದೆ. ಎಂಟನೆಯ ಕುತೂಹಲಕಾರಿ ಸಂಗತಿ, ರಾತ್ರಿ ಹೊತ್ತಿನ ಆಚರಣೆಗಳು. ಅಘೋರಿಗಳ ಹೆಚ್ಚಿನ ಪೂಜೆಗಳು ಮಧ್ಯರಾತ್ರಿಯ ನಂತರವೇ ನಡೆಯುತ್ತವೆ. ಸಮಾಜವು ಮಲಗಿರುವಾಗ, ಪ್ರಕೃತಿಯ ಕರಾಳ ಶಕ್ತಿಗಳು ಜಾಗೃತವಾಗಿರುವಾಗ ಅವರು ಶಿವ ಮತ್ತು ಕಾಳಿಯನ್ನು ಆರಾಧಿಸುತ್ತಾರೆ. ಕತ್ತಲೆಯನ್ನು ಗೆದ್ದವನ ನಿಜವಾದ ಸಾಧಕ ಎಂದು ಅವರ ನಂಬಿಕೆ. ಒಂಬತ್ತನೆಯ ಕುತೂಹಲಕಾರಿ ಸಂಗತಿ, ನಿಗೂಢ ಮೌನ.
ಅನೇಕ ಅಘೋರಿಗಳು ವರ್ಷಗಟ್ಟಲೆ ಮೌನವ್ರತ ಮಾಡುತ್ತಾರೆ. ಅನಗತ್ಯ ಮಾತುಗಳು ಶಕ್ತಿಯನ್ನು ವಹಿಸುತ್ತವೆ ಎಂದು ಅವರು ಭಾವಿಸುತ್ತಾರೆ. ಅವರ ಮೌನವು ಅವರ ಒಳಗಿನ ಜಗತ್ತಿನೊಂದಿಗೆ ಅವರು ಮಾಡಿಕೊಳ್ಳುವ ಸಂವಾದವಾಗಿರುತ್ತದೆ. 10ನೇ ಕುತೂಹಲಕಾರಿ ಸಂಗತಿ, ಕಠಿಣ ಹವಾಮಾನವನ್ನು ಎದುರಿಸುವ ಶಕ್ತಿ. ಯಾವುದೇ ಬಟ್ಟೆ ಇಲ್ಲದೆ ಕೇವಲ ಬೂದಿ ಹಚ್ಚಿಕೊಂಡು ಹಿಮಪಾತದಲ್ಲಿ ಇರುವುದು ಇವರ ವಿಶೇಷತೆ. ಇದು ಯೋಗ ಮತ್ತು ಪ್ರಾಣಾಯಾಮದ ಮೂಲಕ ಅವರು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಕಲೆಯಾಗಿದೆ. ವೀಕ್ಷಕರಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಇವರ ಹಾದಿ ನಮಗಲ್ಲ. ನಾವು ಸಮಾಜದಲ್ಲಿ ಬಂಧು ಬಳಗದೊಂದಿಗೆ ಬದುಕುವವರು. ಅಘೋರಿಗಳು ಆಧ್ಯಾತ್ಮದ ಒಂದು ತುದಿಯ ಹಾದಿಯನ್ನು ಆಯ್ದುಕೊಂಡವರು. ಅವರು ಸೇದುವ ಗಾಂಜಾ ಅಥವಾ ಅವರ ಅನುಸರಿಸುವ ಮಾಂಸಭಕ್ಷಣೆಯಂಥ ಪದ್ಧತಿಗಳು ಸಾಮಾನ್ಯ ಜನರಿಗೆ ವಿಷವಿದ್ದಂತೆ. ಈ ವಿಡಿಯೋ ಉದ್ದೇಶ ಅವರ ಜೀವನದ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಅದರ ಹಿಂದಿನ ತತ್ವವನ್ನು ತಿಳಿಸುವುದೇ ಹೊರತು ಯಾವುದೇ ಆಚರಣೆ ಅಥವಾ ಪ್ರೋತ್ಸಾಹಿಸುವುದಲ್ಲ. ನಾನು ಆರಂಭದಲ್ಲೇ ಹೇಳಿದಂತೆ ಒಬ್ಬ ಅಘೋರಿ ಸಾಯುವ ಮುನ್ನ ಏನು ಮಾಡುತ್ತಾನೆ ಗೊತ್ತಾ? ಅನೇಕ ಅಘೋರಿಗಳು ತಮ್ಮ ಸಾವಿನ ಸಮಯವನ್ನು ಮೊದಲೇ ಅರಿಯುತ್ತಾರೆ ಎಂದು ಹೇಳಲಾಗುತ್ತದೆ. ಅವರು ಸಾಯುವ ಮುನ್ನ ತಮ್ಮ ಗುರುಗಳಿಗೆ ಅಥವಾ ಶಿಷ್ಯರಿಗೆ ತಮ್ಮ ದೇಹದ ಕೆಲವು ಭಾಗಗಳನ್ನು ವಿಧಿಬದ್ಧವಾಗಿ ಹಸ್ತಾಂತರಿಸಲಾಗುತ್ತದೆ ಅಥವಾ ಯಾವುದೇ ಕುರುಹು ಇಲ್ಲದಂತೆ ಸ್ಮಶಾನದಲ್ಲಿ ಲೀನವಾಗುತ್ತಾರೆ. ಕೆಲವು ಪಂಗಡಗಳಲ್ಲಿ ಅಘೋರಿ ಸತ್ತ ಮೇಲೆ ಆತನನ್ನು ಗುಳುವುದಿಲ್ಲ ಅಥವಾ ಸುಡುವುದಿಲ್ಲ, ಬದಲಿಗೆ ಗಂಗೆಯಲ್ಲಿ ಜಲಸಮಾಧಿ ಮಾಡುತ್ತಾರೆ. ಅಂದರೆ ಜೀವನ ಪೂರ್ತಿ ಸ್ಮಶಾನದಲ್ಲಿ ಕಳೆದರು ಸಾವಿನ ನಂತರ ಅವರು ಪ್ರಕೃತಿಯ ಪವಿತ್ರ ರೂಪದಲ್ಲಿ ಲೀನವಾಗುತ್ತಾರೆ. ಈ ಮಾಹಿತಿ ನಿಮಗೆ ಅಚ್ಚರಿ ತಂದಿದ್ದರೆ ಕಮೆಂಟ್ ಮಾಡಿ. ನಮ್ಮ ಕುತೂಹಲ ಚಾನೆಲ್ನ ಈ ಪ್ರಯತ್ನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮತ್ತೊಂದು ರೋಚಕ ಸತ್ಯದೊಂದಿಗೆ ಸಿಗೋಣ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ಧನ್ಯವಾದಗಳು.